ಸಂಸತ್ ಮುಂಗಾರು ಅಧಿವೇಶನ ಆರಂಭ ಆಗಿದೆ ಇವತ್ತಿನಿಂದ ವಿಪಕ್ಷ ಮತ್ತು ಸರ್ಕಾರದ ನಡುವೆ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಪ್ರತಿಪಕ್ಷ ಕೋಲಾಹಲ ಜೋರಾಗ್ತಾ ಇದ್ದು ಕಲಾಪ ನಡೀತಾ ಇಲ್ಲ. ಒಂದೇ ಗಂಟೆಗಳ ಅವಧಿಯಲ್ಲಿ ಕಲಾಪ 3 ಸಲ ಮುಂದೂಡಿಕೆ ಆಗ್ಬಿಟ್ಟಿದೆ. ವಿಚಾರಗಳು ಪ್ರತಿಪಕ್ಷಗಳಿಗೆ ಕೇಳಕ್ಕೆ ಬೇಕಾದಷ್ಟಿದಾವೆ. ಎಕ್ಸಾಂಪಲ್ ಯಾಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು? ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಹೊಣೆಗಾರಿಕೆ ಒತ್ಕಳಿ ಅಂತ. ಮೊನ್ನೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಹುಂಡಿ ಕಳ್ತನ ವಿಚಾರ, ಇವೆರಡೂ ಮೇಜರ್ ಇಶ್ಯೂ. ಇದರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಸೇರ್ಕೊಳ್ಳುತ್ತೆ. ಸೊ ಇಂತಹ ಮೇಜರ್ ಇಶ್ಯೂವನ್ನ ಇಟ್ಕೊಂಡು ಪ್ರತಿಪಕ್ಷಗಳು ಬಿಗ್ ಫೈಟ್ಗೆ ಕಾದುಕೊಳ್ತಿವೆ. ರಾಜ್ಯಸಭೆ ಮತ್ತು ಲೋಕಸಭೆಯ ಗದ್ದಲ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಇದು ನಿಜಕ್ಕೂ ಆಡಳಿತ ಪಕ್ಷಕ್ಕೆ ಅಥವಾ NDAಗೆ ಅಗ್ನಿ ಪರೀಕ್ಷೆ, ಅನುಮಾನವೇ ಇಲ್ಲ. ಯಾಕಂದ್ರೆ ಪ್ರತಿಭಟನೆಯನ್ನ ಮಾಡೋಕೆ ತುದಿಗಾಲಲ್ಲಿ ನಿಂತಿವೆ. ವಿಚಾರಗಳು ಹಂಗೆ ಇವೆ. ರಾಮ ಮಂದಿರದ ಹುಂಡಿ ಕಳ್ತನ ಆಗಿರ್ಬೋದು, ಹಾಗೆ ನೀಟ್ ಎಕ್ಸಾಮ್ನ ಹೊಣೆಗಾರಿಕೆ ಹೊತ್ಕೊಳ್ಳಿ ಅನ್ನೋದಾಗಿರ್ಬೋದು. ಸೊ ದಾರಿ ಅಷ್ಟೊಂದು ಸುಲಭ ಆಗಿಲ್ಲ. ಇದನ್ನ ಹೇಗೆ ನಿಭಾಯಿಸುತ್ತೆ BJP ಅಥವಾ NDA ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಹಲವಾರು ವಿಚಾರಗಳಿಗೆ ಅವರು ಪ್ರಶ್ನೆಯನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಈಗ ನೋಡಿ, ಆರಂಭ ಆದ ಒಂದೇ ಗಂಟೆಯಲ್ಲಿ 3 ಸಲ ಬ್ರೇಕ್ ತಗೊಂಡಿರೋದು, ಇವರು ಬ್ರೀತಿಂಗ್ ಸ್ಪೇಸ್ ತಗೊಂಡಿರೋದು. ಮುಂಗಾರು ಲೋಕಸಭೆಯ ಅಧಿವೇಶನ ಮತ್ತು ರಾಜ್ಯಸಭೆಯ ಅಧಿವೇಶನ ಎರಡೂ ಕೂಡ ಆರಂಭ ಆಗಿದೆ. BJP ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಇದು. ಮೋದಿ ಅವರು ಕೇಳಿದ್ರು ಸುಗಮ ಕಲಾಪಕ್ಕೆ ದಾರಿ ಮಾಡಿಕೊಡಿ ಅಂತ. ಅವ್ರ ಮಾತಿಗೆ ಮನ್ನಣೆ ಸಿಗುತ್ತಾ? ಪ್ರತಿಪಕ್ಷಗಳು ಕೇಳ್ಕೊಂಡು ಕೂರುತ್ವಾ ಅಥವಾ ವಾಕೌಟ್ ಮಾಡ್ತಾರಾ? ಹೈಲೈಟ್ ಆಗ್ತಾ ಇರೋದು ರಾಮ ಮಂದಿರ ಕಾಣಿಕೆ ಕಳ್ತನ ವಿಚಾರ. ಇದರಲ್ಲಿ ಲೋಕಸಭೆಯಲ್ಲಿ ಕಾಣಿಕೆ ಕಳ್ತನ ವಿಚಾರದಲ್ಲಿ ನಿಲುವಳಿ ಸೂಚನೆಯನ್ನ ಕಾಂಗ್ರೆಸ್ ಮಂಡಿಸಿದೆ. ಈಗ ನಿಲುವಳಿ ಸೂಚನೆಯನ್ನ ಕಾಂಗ್ರೆಸ್ನ KC ವೇಣುಗೋಪಾಲ್ ಮಂಡಿಸಿದ್ದಾರೆ. ಕಾಣಿಕೆ ಕಳ್ತನ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಕಣ್ಗಾವಲಿನಲ್ಲಿ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಅದು SIT ತನಿಖೆ ಮಾಡ್ತು ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಒಂದಷ್ಟು ಜನರ ತಲೆದಂಡ ಆಗಿದೆ. ಆದರೆ ಇದು ಸುಪ್ರೀಂ ಕೋರ್ಟ್ ಕಣ್ಗಾವಲಿನಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ಒತ್ತಾಯವನ್ನ ಮಾಡ್ತಾ ಇದೆ. ಅವರ ಮೊದಲ ದಿನದ ಅಧಿವೇಶನದಲ್ಲಿ ಮೊದಲ ಬೇಡಿಕೆಯೇ, ಮೊದಲ ವಿಚಾರವೇ ಪ್ರಸ್ತಾಪ ಆಗಿರೋದು ರಾಮ ಮಂದಿರದಲ್ಲಿ ಹುಂಡಿ ಕಳ್ತನ ಆಗಿರೋದು. KC ವೇಣುಗೋಪಾಲ್ ಕಾಣಿಕೆ ಕಳ್ತನ ವಿಚಾರದಲ್ಲಿ ನಿಲುವಳಿ ಸೂಚನೆಯನ್ನ ಪ್ರಸ್ತಾಪ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಕಣ್ಗಾವಲಿನಲ್ಲಿ ತನಿಖೆ ಆಗಬೇಕು. ಇದರಲ್ಲಿ ಇನ್ನು ಯಾರೆಲ್ಲ ಭಾಗವಹಿಸಿದ್ದಾರೆ, ಎಷ್ಟು ಹಣ ನುಂಗ್ ನೀರು ಕುಡಿದಿದ್ದಾರೆ, ತನಿಖೆ ಎಲ್ಲಿ ತನಕ ಬಂತು, SITಯ ಕಾರ್ಯವ್ಯಾಪ್ತಿಗಿಂತಲೂ ಕೂಡ ಈ ಕಳ್ತನ ಅಥವಾ ಲೂಟಿ ಹೊಡೆದಿರೋದು ದೊಡ್ಡದಾದಂಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕಣ್ಗಾವಲಿನಲ್ಲೇ ಇವೆಲ್ಲವೂ ಆಗಲಿ ಅಂತ. ಇದನ್ನ ಆಡಳಿತ ಪಕ್ಷ ಹೇಗೆ ತೆಗೆದುಕೊಳ್ಳುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ? ಇದು ಕೂಡ ಪ್ರಶ್ನೆ. ಕರ್ನಾಟಕ ತಮಿಳುನಾಡು ಜಲಯುದ್ಧ ಇದೆಯಲ್ಲ, ಮೇಕೆದಾಟು, ಸಂಸತ್ತಿನಲ್ಲಿ ಇದು ಕೂಡ ಭುಗಿಲೇಳುತ್ತಾ ಅನ್ನೋ ಪ್ರಶ್ನೆ. ಮೇಕೆದಾಟು ಯೋಜನೆಯನ್ನ ಪ್ರಶ್ನೆ ಮಾಡೋಕೆ ತಮಿಳುನಾಡಿನ DMK ನಿರ್ಧಾರ ಮಾಡಿದೆ. ಸಂಸತ್ತಿನ ಎರಡೂ ಸದನಗಳಲ್ಲಿ ಮೇಕೆದಾಟು ಯೋಜನೆಯನ್ನ ಪ್ರಸ್ತಾಪ ಮಾಡೋಕೆ ತೀರ್ಮಾನ ಮಾಡಿದ್ದಾರೆ. ಸಂಸತ್ತಿನ ಎರಡೂ ಸದನ ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ, ಮೇಲ್ಮನೆ ಕೆಳಮನೆ ಅಂತೀವಲ್ಲ, ಎರಡೂ ಕಡೆ ತೀರ್ಮಾನ ಮಾಡೋಕೆ ಎರಡು ಕಡೆ ಪ್ರಸ್ತಾಪ ಮಾಡಕ್ಕೆ ತೀರ್ಮಾನ ಮಾಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ಹಂತದಲ್ಲಿ ಜಯ ಸಿಕ್ಕಿತ್ತು ಕರ್ನಾಟಕಕ್ಕೆ. ಬಟ್ ಈಗ ಇದು ಸಂಸತ್ತಿನಲ್ಲಿ ಪ್ರಸ್ತಾಪ ಆದಾಗ ಯಾವ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕುತೂಹಲ. ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡಲಿಕ್ಕೆ ಮತ್ತು ವಿಶ್ಲೇಷಣೆಯನ್ನು ನೀಡೋದಕ್ಕೆ ನಮ್ಮ ಹಿರಿಯ ಪತ್ರಕರ್ತರು ರವೀಂದ್ರ ರೇಷ್ಮೆ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ. ಇದು BJPಗೆ ನಿಜಕ್ಕೂ ಅಗ್ನಿ ಪರೀಕ್ಷೆಯ ಕಾಲ ಅಂತ ಅನಿಸುತ್ತಾ ಸರ್? ಸಾಲು ಮೇಜರ್ ಇಶ್ಯೂಸ್ ಇದೆ ಹ್ಯಾಂಡಲ್ ಮಾಡ್ಲಿಕ್ಕೆ, ಫೇಸ್ ಮಾಡೋಕೆ. ಇದು BJPಗೆ ಅಗ್ನಿ ಪರೀಕ್ಷೆ ಅಂತಂತ ವಿರೋಧ ಪಕ್ಷಗಳ ಒಕ್ಕೂಟ ಇತ್ತಲ್ಲ, ಇಂಡಿ ಮೈತ್ರಿಕೂಟಕ್ಕೆ ಅಗ್ನಿ ಪರೀಕ್ಷೆ. ಕಳೆದ ಬಜೆಟ್ ಅಧಿವೇಶನ ಮತ್ತು ಇವತ್ತು ಆರಂಭವಾಗಿರುವ ಮಳೆಗಾಲದ ಅಧಿವೇಶನದ ನಡುವೆ ಆಳು ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವಿನ ಬಲಾಬಲದ ಅಂತರ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ, ಏರ್ಪೇರ್ ಆಗೋಗ್ಬಿಟ್ಟಿದೆ. ನಾವು ಗಮನಿಸಬೇಕು, ಸಂಸತ್ತಿನ ಲೋಕಸಭೆಯಲ್ಲಿ ತೃತೀಯ ಅತಿ ದೊಡ್ಡ ಪಕ್ಷವಾಗಿದ್ದ ತೃಣಮೂಲ್ ಕಾಂಗ್ರೆಸ್ ಪಕ್ಷ ಒಡೆದೋಗ್ಬಿಡ್ತು. 20 ಜನ ಸಂಸದರಿದ್ರೋದ್ರಲ್ಲಿ 20 ಜನ ಪ್ರತ್ಯೇಕ
ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡ್ಬಿಟ್ಟು ಇವತ್ತು ಅವರು NDA ಜೊತೆಗೆ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ. NDA ಬೆಂಬಲಿಸೋ ರೀತಿಯಲ್ಲಿ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ. ಅದೇ ರೀತಿ ತಮಿಳುನಾಡು ಅಸೆಂಬ್ಲಿ ಚುನಾವಣೆ ಮುಗಿತಿರುವಂಗೆ 5 ಸೀಟ್ ಗೆದ್ದಿದ್ದಕ್ಕೆ ಸಾಕು ಅಂತ ಅಂದ್ಬಿಟ್ಟು ಬಹುಕಾಲದ ಮಿತ್ರ ಪಕ್ಷಕ್ಕೆ ಕೈ ಕೊಟ್ಟು ವಿಜಯ್ ಜೋಸೆಫ್ ಮಂತ್ರಿಮಂಡಲ ಸೇರ್ಬಿಟ್ಟ ರಾಹುಲ್ ಗಾಂಧಿ. ಅದಾಗಿಂದ DMK ಪಕ್ಷ ಕೂಡ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ಮಾಡ್ಕೊಂಡ್ಬಿಟ್ಟಿದೆ. ಇದ್ರ ಮಧ್ಯೆ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ತರದ ತಲ್ಲಣ. ಅಲ್ಲಿ ಶರದ್ ಪವಾರ್ ಅವರ NCP ಪಕ್ಷದ ಸಂಸದರು ಕೂಡ NDA ಕಡೆ ವಾಲ್ತಾ ಇದ್ದಾರೆ. ಅದೇ ರೀತಿ ಈ ಉದ್ಧವ್ ಠಾಕ್ರೆ ಅವರ ಶಿವಸೇನೆಯ ಸಂಸದರು ಕೂಡ ಈ ಕಡೆ ಹೆಚ್ಚು ಕಡಿಮೆ NDA ಕಡೆ ಬದ್ಧತಾಗೋಗ್ಬಿಟ್ಟಿದೆ. ಹೀಗಾಗಿ ಸಂಖ್ಯಾಬಲದಲ್ಲೇ ಹೇರುಪೇರಾಗಿರುವಾಗ ಇಂಡಿ ಮೈತ್ರಿಕೂಟ ತನ್ನ ಅಸ್ತಿತ್ವಕ್ಕಾಗಿ ಬಡದಾಡ್ಬೇಕಂತ ಸ್ಥಿತಿ ಬಂದ್ಬಿಟ್ಟಿದೆ. ಅದು ಯಾಕಂದ್ರೆ ಜನಾದೇಶವನ್ನ ತನಗೆ ಬೇಕಂತೆ ವ್ಯಾಖ್ಯಾನ ಮಾಡಿಕೊಂಡು ಏನೇ ಶತಾಯಗತಾಯ ಕೋಮುವಾದಿ ಶಕ್ತಿಗಳನ್ನ ಹೊರಗಿಡಬೇಕು ಅನ್ನೋದು ಇಲ್ಲಿವರೆಗೂ ಒಂದು ಅಜೆಂಡಾ ಇರ್ತಾ ಇತ್ತು. ಯಾವಾಗ್ಲೂ ಕೋಮುವಾದಿ ಶಕ್ತಿಗಳನ್ನ ಹೊರಗಿಡಲಿಕ್ಕೆ ನಾವೆಲ್ಲ ಒಂದಾಗ್ತೀವಿ ಅಂತ. ಅಸೆಂಬ್ಲಿ ಚುನಾವಣೆಗಳು ಮುಗಿದ ಮೇಲೆ ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳ ನಡುವಿನ ಪರಸ್ಪರ ಸಂಬಂಧಗಳೇ ಹೆಚ್ಚು ಕಡಿಮೆ ಆಗೋಗ್ಬಿಡ್ತು. ಯಾವಾಗ ಇಲ್ಲಿ LDF ಸರ್ಕಾರವನ್ನ ಸೋಲಿಸಿ UDF ಅಧಿಕಾರಕ್ಕೆ ಬಂತು ಕೇರಳದಲ್ಲಿ, ಕಮ್ಯುನಿಸ್ಟ್ಗೂ ಕಾಂಗ್ರೆಸ್ ಕೂಡ ಮೊದಲಿನ ಸೌಹಾರ್ದತೆ ಉಳ್ಕೊಂಡಿಲ್ಲ. ಎಲ್ರಿಗೂ ಸಮಾನ ರಾಜಕೀಯ ಉದ್ದೇಶ ಇದ್ರು ಕೂಡ ಆ ಪರಸ್ಪರ ಮಿತ್ರ ಭಾವದಲ್ಲಿ ಸಾಕಷ್ಟು ಶಿಥಿಲಗೊಂಡು ಬಿಟ್ಟಿದೆ ಆ ಮಿತ್ರ ಭಾವ. ಆಮೇಲೆ ಕಾಂಗ್ರೆಸ್ನ ಒಂದು ಕನ್ಸಿಸ್ಟೆನ್ಸಿ ಇಲ್ಲ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಇವತ್ತು ಬರ್ತಾರೆ, ಒಂದ್ ಯಾವ್ದೋ ವಿಷಯವನ್ನು ಎತ್ಕೊಳ್ತಾರೆ, ಆಮೇಲೆ 20 ದಿವಸ ಗಾಯಬಾಗ್ಬಿಡ್ತಾರೆ. ಅವ್ರು ಯಾವ ದೇಶಕ್ಕೆ ಹೋಗಿರ್ತಾರೆ, ಎಲ್ಲಿಗೆ ಹೋಗಿರ್ತಾರೆ ಅಂತ ಅದು ಮಿತ್ರ ಪಕ್ಷಗಳ ವಿಚಾರ ಇರಲಿ. ತಮ್ಮದೇ ಪಕ್ಷದ ಮುಖ್ಯಮಂತ್ರಿ DK ಶಿವಕುಮಾರ್, ಸಿದ್ದರಾಮಯ್ಯನಂತ ಹಿರಿಯ ನಾಯಕರು ದಿಲ್ಲಿಗೆ ಹೋದ್ರೆ ಅವ್ರು ಇರೋದೇ ಇಲ್ಲ. ರಾಹುಲ್ ಗಾಂಧಿ ಅವರು ಕರ್ನಾಟಕದ ಮಂತ್ರಿ ಮಂಡಲ ರಚನೆಯ ಕೆಲಸ ಪೂರ್ಣ ಮುಗಿಸ್ಬೇಕಂದ್ರೆ ಅವ್ರು ಸಿಗೋದೇ ಇಲ್ಲ. ಹೀಗಾಗಿ ಸಂಸತ್ ಅಧಿವೇಶನ ಪ್ರಾರಂಭ ಆಗೋ ಹಿಂದಿವಸನೇ ಸ್ವದೇಶಕ್ಕೆ ಬರ್ತಾರೆ. ಮಿತ್ರ ಪಕ್ಷಗಳ ಜೊತೆ ಸುದೀರ್ಘವಾದ ಸಮಗ್ರವಾದ ಚರ್ಚೆ ಮಾಡಿ ಒಂದು ಅಜೆಂಡಾ ಸೆಟ್ ಮಾಡ್ಕೊಳಿಕ್ ಆಗ್ತಾ ಇಲ್ಲ. ಆದ್ರೆ ಇವತ್ತಿನ ದೃಶ್ಯಾವಳಿ ನೋಡಿದ್ರೆ ಈ ಇಂಡಿ ಮೈತ್ರಿಕೂಟದ ಈ ವಿರೋಧ ಪಕ್ಷಗಳ ನಾಯಕರಿಗಿಂತ ಹೆಚ್ಚು ಮಿಂಚ್ತಾ ಇರೋದು ಈ ಕಾಕ್ರೋಚ್ ಪಾರ್ಟಿ ನಾಯಕರು ಭಾರಿ ದಾಂಧಲೆ ಎಬ್ಬಿಸ್ಬಿಟ್ಟಿದ್ದಾರೆ. ಇವತ್ತು ದಿಲ್ಲಿಯಲ್ಲಿ ದೊಡ್ಡ ಕೋಲಾಹಲ ನಡೀತಾ ಇದೆ. ಜಂತರ್ ಮಂತರಲ್ಲಿ ದೇಶದ ವಿವಿಧ ಭಾಗಗಳಿಂದ ಬಂದಿರೋ ಈ ZED ಯುವಕರೆಲ್ಲ ವಿದ್ಯಾರ್ಥಿಗಳೆಲ್ಲ ಬಂದ್ಬಿಟ್ಟು ಪಾರ್ಲಿಮೆಂಟ್ ಮುತ್ತಿಗೆ ಹಾಕ್ಬೇಕು ಅಂತಿದ್ರು. ಇದ್ರ ಮಧ್ಯ ಹುತಾತ್ಮ ಪಟ್ಟಕ್ಕಾಗಿ ಪಟ್ಟು ಹಿಡಿದಿದ್ದ ನಮ್ಮ ಸೋನಂ ವಾಂಗ್ಚುಕ್ ಅವ್ರನ್ನ ಮೊನ್ನೆ ಪೊಲೀಸರ ಬಲವಂತವಾಗಿ ಕರ್ಕೊಂಡು ಹೋಗಿ ಸಫ್ದರ್ಜಂಗ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಿಟ್ಟು ಅವ್ರ ಜೀವ ರಕ್ಷಣೆ ಮಾಡಿದ್ದಾಗೋಗ್ಬಿಟ್ಟಿದೆ. ಈ ಸೋನಂ ವಾಂಗ್ಚುಕ್ ಅನ್ನೋ ವ್ಯಕ್ತಿ ಯಾವತ್ತೂ ಕೂಡ ದೇಶದ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಆಗ್ಲಿ, ಶಿಕ್ಷಣ ವ್ಯವಸ್ಥೆ ಬಗ್ಗೆ ಆಗ್ಲಿ, ಪರೀಕ್ಷಾ ವ್ಯವಸ್ಥೆ ಬಗ್ಗೆ ಎಲ್ಲೂ ಮುಖ ತೋರಿಸಿದ ವ್ಯಕ್ತಿ ದಿಢೀರ್ನೆ ಒಂದು ಆಪರ್ಚುನಿಟಿ ಸಿಕ್ತು ಅಂತ ಅಂದ್ಬಿಟ್ಟು ಬಂದು ಕೂತ್ಕೊಂಡ್ಬಿಟ್ರು. ಅಲ್ಲಿ ಆ ಹುಡುಗರು ಬಂದಿದ್ದಾರೆ, ಅವ್ರು ಯಾಗೂ ಹೋರಾಟ ಮಾಡ್ಲಿಕ್ಕೆ ತಯಾರಿದ್ದಾರೆ ಅಂತ ಬಿಟ್ಟು ಹೋಗಿ ಅಲ್ಲಿ ಉಪವಾಸ ಕೂತ್ಕೊಂಡ್ಬಿಟ್ರು. ಈ ತರದ ಉಪವಾಸಗಳ ಬಗ್ಗೆ ರಾಷ್ಟ್ರದ ಜನ ಸಿನಿಕರಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಆ ಉಪವಾಸಕ್ಕೆ ಉದ್ದೇಶ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು ಧರ್ಮೇಂದ್ರ ಪ್ರಧಾನ್ ಅವ್ರು ಮೈ ಮರ್ತಾಗ ಈ ತರದವ್ರು ಯಾರಾದ್ರೂ ಒಬ್ರು ಬರ್ಬೇಕಿತ್ತಲ್ಲ, ಏನ್ ತಪ್ಪಿದೆ ಸರ್? ಬಂತು ಕಟ್ಟಿಟ್ಟಾಗಿ ಯಾವುದೇ ದೋಷ ಅಕ್ರಮಕ್ಕೆ ಅವಕಾಶವಿಲ್ಲದೆ ಪರೀಕ್ಷೆ ನಡೆಸಿ ಫಲಿತಾಂಶ ಕೊಟ್ಟಿದ್ದಾಗೋಯ್ತು. ಆ ವಿಷಯನ ಅಪ್ರಸ್ತುತವಾಗಿದೆ, ಆದ್ರೆ ಒಂದು ಜೀವಂತವಾಗಿಡೋ ಪ್ರಯತ್ನ ಮಾಡ್ತಾರೆ. ರೇಷ್ಮೆ ಸರ್, ಸಾರಿ ಟು ಇಂಟರಪ್ಟ್. ವಿರೋಧ ಪಕ್ಷಗಳು ಮಾಡ್ಬೇಕಾಗಿರೋ ಕೆಲಸವನ್ನ ಅವ್ರು ಮೈ ಮರ್ತಾಗ ಈ ತರದೊಬ್ಬ ವ್ಯಕ್ತಿ ಬಂದು ಆ ಕೆಲಸ ಮಾಡಿದಾಗ ಉಪವಾಸ ಮಾಡಿದ್ರೋ, ಸತ್ಯಾಗ್ರಹ ಮಾಡಿದ್ರೋ, ಇನ್ನೊಂದು ರೀತಿಯ ಚಳವಳಿಯಲ್ಲಿ ಮುಂದಾದ್ರೋ ತಪ್ಪೇನಿದೆ ಸರ್ ಅದರಲ್ಲಿ? ಈಗ ಪ್ರಶ್ನೆ ಮಾಡದೆ ತಪ್ಪ ಆಡಳಿತ ನಡೆಸುವಂತಹ ಸರ್ಕಾರಕ್ಕೆ ಹಾಗಾದ್ರೆ? ಪ್ರಶ್ನೆ ಮಾಡ್ಲಿಕ್ಕೆ ಗಾಢವಾದ ಅರಿವು ಇರಬೇಕು, ತಿಳುವಳಿಕೆ ಇರಬೇಕು. ಈ ನೀಟ್ ಪರೀಕ್ಷೆ ಯಾಕೆ ಅನಿವಾರ್ಯ ಆಯ್ತು ದೇಶಾದ್ಯಂತ? ಯಾಕೆ ಅಂತಂದ್ರೆ ರಾಷ್ಟ್ರದಲ್ಲಿರೋ ಖಾಸಗಿ ಮೆಡಿಕಲ್ ಕಾಲೇಜ್ ಲಾಭಗಳು ಇದ್ರ ವಿರುದ್ಧವಾಗಿದ್ವು. ಅವ್ರು ಒಂದೊಂದೇ ಮೆಡಿಕಲ್ ಕಾಲೇಜ್ ಕೂಡ ತನ್ನನ್ನು ತಾನು ಖಾಸಗಿ ವಿಶ್ವವಿದ್ಯಾಲಯ ಅಂತ ಮೇಲ್ದರ್ಜೆಗೆ ಏರ್ಸ್ಕೊಂಡ್ಬಿಟ್ಟು ಅವರು ರಾಜ್ಯ ಸರ್ಕಾರಗಳು ನಡೆಸ್ತಾ ಇದ್ದ ಸಿಇಟಿಯಿಂದ ದೂರ ಆಗ್ಬಿಟ್ರು. ಹೊಣೆಗಾರಿಕೆ ಹೊತ್ಕೊಂಡು ರಾಜೀನಾಮೆ ಕೊಡಿ ಅನ್ನುವಂಥದ್ದು ವ್ಯಾಲಿಡ್ ಪಾಯಿಂಟ್ ಅಲ್ವಾ ಸರ್? ತೂಕವಾಗಿದೆ. ಲಡಾಖ್ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ರಾಜ್ಯ ಸ್ಥಾನಮಾನ ಕೊಡಿ ಅಂತ. ನಾನು 32 ವರ್ಷಗಳ ಕಾಲ ಒಂದು ಪದವಿ ಕಾಲೇಜಿನ ನಿವೃತ್ತ ಅಧ್ಯಾಪಕನಾಗಿ ಮಾತಾಡ್ತಾ ಇದ್ದೇನೆ. ಬೆಂಗಳೂರು ವಿಶ್ವವಿದ್ಯಾಲಯದ ಪರೀಕ್ಷಾ ವ್ಯವಸ್ಥೆ ಎಲ್ಲ ಸ್ತರಗಳಲ್ಲಿ ನಾನು ಕೆಲಸ ಮಾಡಿ ಅನುಭವ ಪಡ್ಕೊಂಡಿದ್ದೀನಿ. ಒಬ್ಬ ರೂಮ್ ಇನ್ವಿಜಿಲೇಟರ್ ಆಗಿದ್ದೆ, ಬೋರ್ಡ್ ಆಫ್ ಎಕ್ಸಾಮ್. ಎಸ್, ನಾನು ಬಂದೆ ಸರ್. ನಾನು ನಿಮ್ಮ ಹತ್ರ ಲೋಕಸಭಾ ಕಲಾಪ 2 ಗಂಟೆವರೆಗೂ ಮುಂದೂಡಿಕೆ ಮಾಡಿದ್ದಾರೆ. ಅಂದ್ರೆ ಇವ್ರ ಗಲಾಟೆ ಎಲ್ಲಿ ತನಕ ಇದೆ ನೋಡಿ. ಸತತ 4ನೇ ಬಾರಿಗೆ ಕಲಾಪ ಮುಂದೂಡಿಕೆ ಆಗಿರೋದು. ಈಗ ಮತ್ತೆ 2 ಗಂಟೆ ತನಕ ಕುತ್ಕೊಳ್ರಪ್ಪ ಅಂತ ಪ್ರತಿಪಕ್ಷದ ಗದ್ದಲ ಕೋಲಾಹಲದ ನಡುವೆ ಸದನಕ್ಕೆ ಬ್ರೇಕ್ ಬಿದ್ದಿದೆ. ಲಂಚ್ ಟೈಮ್ ಬೇರೆ ಆಯ್ತು. ಲೋಕಸಭಾ ಕಲಾಪ 2 ಗಂಟೆವರೆಗೂ ಕೂಡ ಮುಂದೂಡಿಕೆ ಆಗಿದೆ. ನೋಡ್ರಿ, ಇದು ನಿಜಕ್ಕೂ ಬಿಜೆಪಿಗೆ ಒಂದ್ ರೀತಿ ಅಗ್ನಿ ಪರೀಕ್ಷೆ. ಬಟ್ ಇದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು.
ವಿರೋಧ ಪಕ್ಷಗಳು ವಾಕೌಟ್ ಮಾಡೋದಲ್ಲ, ಎಲ್ಲದಕ್ಕೂ ದಾರಿ ವಾಕೌಟ್ ಮಾಡ್ಕೊಳ್ಳೋದಲ್ಲ. ಯಾಕಂದ್ರೆ ಇವರಿಗೆ ಪ್ರಶ್ನೆ ಕೇಳುವಂತಹ ರೈಟ್ಸ್ ಇದೆ. ರೂಡಿಮೆಂಟರಿ ಪ್ರಿನ್ಸಿಪಲ್ ಆಫ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ಅಂದಾಗ ಇಸ್ ಅಪೋಸಿಷನ್ ವಿಲ್ ಹ್ಯಾವ್ ಟು ಸೇ. ಹೌದು, ಅದರ ಜೊತೆಗೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಅದನ್ನ ಹೇಗೆ ಕೇಳಿಸ್ಕೊಳ್ತಾರೆ ಯಾರು ಈ ಆಡಳಿತ ಪಕ್ಷದವರು, ಅದು ಕೂಡ ಪ್ರಶ್ನೆ ಆಗುತ್ತೆ. ಆರಂಭ ಅದು 1 ಗಂಟೆಯಲ್ಲಿ 3 ಸಲ ಪೋಸ್ಟ್ಪೋನ್ ಆಗಿತ್ತು, ಮತ್ತೀಗ ಮುಂದೂಡಿಕೆ ಮಾಡಿದ್ದಾರೆ. ಇವತ್ತಿನಿಂದ ಮುಂಗಾರು ಅಧಿವೇಶನ ಆರಂಭ, ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಕಡೆಯಲ್ಲೂ ಕೂಡ ವಿಚಾರಗಳು ತುಂಬಾ ಹೀಟ್ ಮೂಮೆಂಟ್ ಅಲ್ಲಿದ್ದಾವೆ. ಯಾವು? ರಾಮ ಮಂದಿರ ಹುಂಡಿ ಕಳ್ತನ ಆಗಿದ್ದು ವಿಚಾರ, ನೀಟ್ ಎಕ್ಸಾಮ್ 20 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದ್ರು, ಅದರಲ್ಲಿ 20ಕ್ಕಿಂತಲೂ ಹೆಚ್ಚಿನ ಜನ ಸಾವನ್ನಪ್ಪಿದ್ರು. ಇದನ್ನ ವ್ಯವಸ್ಥೆಯ ಕೊಲೆ ಅಂತಲೂ ಕೂಡ, ವ್ಯವಸ್ಥೆಯ ವಿರುದ್ಧದ ಕೊಲೆ ಅಂತಲೂ ಕೂಡ ಆಪಾದನೆ ಮಾಡಿದ್ರು. ಇವೆಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಆಡಳಿತ ಪಕ್ಷ ಅನ್ನುವಂಥದ್ದು ಕುತೂಹಲ ಮೂಡಿಸ್ತದೆ. ಸಂಯಮದಿಂದ ಕನ್ವಿನ್ಸ್ ಮಾಡ್ತಾರಾ ಪ್ರಶ್ನೆ. ಹಾಗೇನು ಸಂಪರ್ಕಕ್ಕೆ ರೇಷ್ಮೆ ಸರ್ ಸಿಕ್ಕಿದ್ದಾರೆ. ರೇಷ್ಮೆ ಸರ್, ಆರಂಭ ಆಗಿದ್ದರಿಂದಲೇ ಶುರುವಾಗಿದ್ದು 2 ಗಂಟೆಯಲ್ಲಿ 3 ಸಲ 4 ಸಲ ಮುಂದೂಡಿಕೆ ಅಂದ್ಬಿಟ್ರೆ ಹೆಂಗೆ ಸರ್ ಇದು? ನೋಡಿ, ಪರೀಕ್ಷಾ ವ್ಯವಸ್ಥೆಯ ಆಳಾಗಲಗಳನ್ನು ತಿಳಿದೇ ಇರೋ ಶಿಕ್ಷಣ ತಜ್ಞರೆಲ್ಲ ಯಾಕೆ ಮೌನವಾಗಿ ಕೂತಿದ್ದಾರೆ? ನಾನು ಹೇಳ್ತಾ ಇದ್ದೇನೆ, ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೇನೆ. ನಾನು ರೂಮ್ ಇನ್ವಿಜಿಲೇಟರ್ ಆಗಿದ್ದೆ, ಪೇಪರ್ ಸೆಟ್ಟರ್ ಆಗಿದ್ದೆ, ಚೇರ್ಮನ್ ಆಫ್ ಎಕ್ಸಾಮಿನರ್ಸ್, ಬೋರ್ಡ್ ಆಫ್ ಎಕ್ಸಾಮಿನರ್ಸ್ ಆಗಿದ್ದೆ. ಮೌಲ್ಯಮಾಪನ, ಮೌಲ್ಯಗಳ ಪರಿಷ್ಕರಣೆ, ಅಂಕಪಟ್ಟಿ ತಯಾರಿವರೆಗೂ ನೋಡಿದ್ದೇನೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆದ ಎಲ್ಲ ಪರೀಕ್ಷಾ ವ್ಯವಹಾರಗಳಲ್ಲಿ ಯಾರು ಆರೋಪಿಗಳು ಅಂತಂದ್ರೆ ಶಿಕ್ಷಕರೇ. ಇವತ್ತು ಅಧ್ಯಾಪಕರೊಂದಿಗೆ ಪೂರ್ತಿ ಭ್ರಷ್ಟವಾಗಿರೋದ್ರಿಂದ, ವ್ಯಾಪಾರೀಕರಣ ಅತಿರೇಕ ಆಗಿರೋದ್ರಿಂದ ಇದಾಗ್ತಾ ಇದೆ. ಇದಕ್ಕೆ ಯಾವುದೇ ಮಂತ್ರಿ ಅಥವಾ ಅಧಿಕಾರಿ ಕಾರಣ ಅಲ್ಲ. ಯಾವ IAS ಅಧಿಕಾರಿ ಕೂಡ ನಮ್ಮ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಕೈಗೆ ಮೂಗು ತೂರಿಸ್ತಾ ಇರಲಿಲ್ಲ. ಯಾವುದೇ ಮಂತ್ರಿ ಕೂಡ ಮಧ್ಯಪ್ರವೇಶ ಮಾಡ್ತಾ ಇರಲಿಲ್ಲ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪರೀಕ್ಷಾ ವ್ಯವಸ್ಥೆ ಆಗ್ಲಿ, ನಮ್ಮ CET ಪರೀಕ್ಷಾ ವ್ಯವಸ್ಥೆ ಕೂಡ ಶಿಥಿಲಗೊಳ್ತಾ ಬಂದ್ಬಿಡ್ತು. ಯಾಕಂತಂದ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಲಾಬಿಗಳು ಬಹಳ ಪ್ರಬಲವಾಗಿಬಿಟ್ಟಿವೆ ಇವತ್ತು ಇಡೀ ದೇಶದಲ್ಲಿ. ಹೇಗಾದ್ರೂ ಮಾಡಿ ನೀಟ್ ಪರೀಕ್ಷೆಯನ್ನ, ಅದರ ವಿಶ್ವಾಸಾರ್ಹತೆಯನ್ನು ಧ್ವಂಸ ಮಾಡೋ ಒಂದು ಪಿತೂರಿ ಹಿಂದಿದೆ ಅನ್ನೋದನ್ನ ಯಾಕೆ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರಿಗೆ ಏಕರೂಪ ಪರೀಕ್ಷೆ ಬೇಕಾಗಿಲ್ಲ, ತಮ್ಮದೇ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾ ಇದ್ರು. ಒಬ್ಬ ಹುಡುಗ ಮೆಡಿಕಲ್ ಸೀಟ್ ಬೇಕಾದ್ರೆ 8-10 ಕಡೆ ಅರ್ಜಿ ಸಲ್ಲಿಸ್ಬಿಟ್ಟು 8 ಊರುಗಳಿಗೆ ಓಡಾಡ್ಬಿಟ್ಟು ಬೇರೆ ಬೇರೆ ಪರೀಕ್ಷೆ ತಗೋಬೇಕಾಗ್ತಾ ಇತ್ತು. ಆಮೇಲೆ ಅಲ್ಲಿ ಪರೀಕ್ಷೆ ಮತ್ತು ಕೌನ್ಸಿಲಿಂಗ್ ಯಾವ್ದು ಕೂಡ ಪಾರದರ್ಶಕವಾಗಿ ನಡೀತಾ ಇರಲಿಲ್ಲ. ಕರ್ನಾಟಕದ ರಾಜಕಾರಣಿಗಳು ನಡೆಸ್ತಾ ಇದ್ದ ಕೆಲವು ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ಬ್ಲಾಕಿಂಗ್ ಅನ್ನೋ ಹಗರಣ ನಡೀತು. ತಮ್ಗೆ ನೆನಪಿಲ್ವಾ? 3 ವರ್ಷ ಹಿಂದೆ ನೋಡಿ, ಒಬ್ಬ ಈ ಸರ್ಕಾರದಲ್ಲಿ ಸಚಿವರಾಗಿರೋ ಒಬ್ಬ ಹಿರಿಯ ನಾಯಕರ ಕಾಲೇಜ್ನಲ್ಲಿ ಸೀಟ್ ಬ್ಲಾಕಿಂಗ್ ಆಗ್ಬಿಟ್ಟು ಅವ್ರು PA ಹೋಗ್ಬಿಟ್ಟು ಪಾಪ ಜ್ಞಾನ ಭಾರತಿಯಲ್ಲಿ ಒಬ್ಬ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಕರೆಕ್ಟ್. ಇಡೀ ಮೆಡಿಕಲ್ ಕಾಲೇಜ್ ಇನ್ನೊಂದ್ ಕಡೆ ಕೋಚಿಂಗ್, ಪ್ರೈವೇಟ್ ಕೋಚಿಂಗ್ ಲಾಬಿ, ಅದು ದೊಡ್ಡ ಕಾರ್ಪೊರೇಟ್ ಕಂಪನಿಗಳಾಗೋಗ್ಬಿಟ್ಟು ಇವತ್ತು ಪ್ರೈವೇಟ್ ಕೋಚಿಂಗ್ ಸೆಂಟರ್ಗಳು. ಅವರು ಸುಲಭವಾಗಿ ಈ ಅಧ್ಯಾಪಕರನ್ನ, ಈ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳೋ ಅಧ್ಯಾಪಕರನ್ನ ಅವ್ರು ಖರೀದಿ ಮಾಡುವಷ್ಟು ಶಕ್ತಿ ಅವರಲ್ಲಿದೆ. ವರ್ಲ್ಡ್ ಕಪ್ ನಡೆದಾಗ ಭಾರತ ತಂಡದ ಇವರು ಆಟಗಾರರು ಎಲ್ಲರೂ ಕೂಡ ಬೈಜು ಅಂತ ಜರ್ಸಿ ಧರಿಸಿದ್ರು, ನೆನಪಿದ್ಯಾ? ಬೈಜು ಅಂದ್ರೆ ಏನದು? ಪ್ರೈವೇಟ್ ಕೋಚಿಂಗ್ ಕಂಪನಿ. ಇವುಗಳನ್ನೆಲ್ಲ ಬೆಳೆಯಕ್ ಬಿಟ್ಬಿಟ್ಟಿದೀವಿ. ನಾವು ವಿದ್ಯಾರ್ಥಿಗಳಿಗೆ ಸಮಗ್ರ ಚಿತ್ರಣ ಕೊಡ್ಬೇಕು, ದಾರಿ ತಪ್ಪಿಸಬಾರ್ದು. ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಕ್ಸಿಡೆಂಟ್ ಆಗಿದ್ದಕ್ಕೆ ರಾಜೀನಾಮೆ ಕೊಟ್ಟರು. ಇದಕ್ಕೆ ಧರ್ಮೇಂದ್ರ ಪ್ರಧಾನಿ ಮರುಪರೀಕ್ಷೆಯನ್ನ ಕಟ್ಟಿಟ್ಟಾಗಿ ನಡೆಸ್ಬಿಟ್ರು. ದುರದೃಷ್ಟವಶಾತ್ ಅದನ್ನೊಂದು ಮಿಲಿಟರಿ ಕಾರ್ಯಾಚರಣೆ ತರ ನಡೆಸ್ಬೇಕಾಯ್ತು. ಯಾಕಂದ್ರೆ ಯಾರನ್ನೂ ನಂಬ್ಲಿಕ್ಕೆ ಆಗ್ತಾ ಇಲ್ಲ. ಚುನಾವಣಾ ವ್ಯವಸ್ಥೆ ಆಗ್ಲಿ, ಪರೀಕ್ಷಾ ವ್ಯವಸ್ಥೆ ಆಗ್ಲಿ, ಮನುಷ್ಯನ ಮೇಲಿನ ನಂಬಿಕೆ ಮೇಲೆ, ಮನುಷ್ಯರ ನಿಯತ್ತು ಪ್ರಾಮಾಣಿಕತೆಯ ಮೇಲೆ ನಂಬಿಕೆ ಇಟ್ಬಿಟ್ಟು ನಾವು ರೂಪಿಸೋ ವ್ಯವಸ್ಥೆ ಇದು. ಮಾನವ ನಿರ್ಮಿತ ವ್ಯವಸ್ಥೆಗಳು ನಾವೇ ಕೆಟ್ಟ ಹೋಗ್ಬಿಟ್ರೆ ಈಗ ನೋಡಿ, ಆರೋಪಿಗಳಾಗಿ ಸಿಕ್ಕಾಕೊಂಡಿರೋ ಯಾರು? ಒಬ್ಬ ಕೆಮಿಸ್ಟ್ರಿ ಪ್ರೊಫೆಸರ್, ಬಹಳ ಜನಪ್ರಿಯ ಪ್ರೊಫೆಸರ್ ಅಂತ, ಅವರೇ ಕಿಂಗ್ ಪಿನ್. ಇನ್ನಿಬ್ರು ಮಹಿಳಾ ಅಧ್ಯಾಪಕರು, ಅವರು ಫಿಸಿಕ್ಸ್ ಮತ್ತು ಬಯಾಲಜಿ ಪೇಪರ್ಗಳನ್ನು ಮಾಡ್ಕೊಂಡಿದ್ರು, ಅವರೇ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡೋದಕ್ಕೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಇವತ್ತು ನಡಿಬೇಕಾಗಿದ್ದ CJP ಸಂಸತ್ ಚಲೋಗೆ ಬ್ರೇಕ್ ಬಿದ್ದಿದೆ. ಚಲೋಗೆ ಬಂದಂತಹ CJP ಕಾರ್ಯಕರ್ತರಿಗೆ ಆರಂಭದಲ್ಲೇ ಲಾಠಿ ಏಟು ಬಿದ್ದಿದೆ. ಡೆಲ್ಲಿ ಪೊಲೀಸರಿಂದ ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರ ಆಗಿದೆ. CJP ಕಾರ್ಯಕರ್ತರಿಗೆ 100 ಪೊಲೀಸರಿಂದ ಲಾಠಿ ಏಟು ಬಿದ್ದಿದೆ. ಒಂದು ಕಡೆ ಸೋನಂ ವಾಂಗ್ಚುಕ್ ಆಸ್ಪತ್ರೆ ಸೇರಿದ್ದಾರೆ. ಬಟ್ ಅವರು ಅಲ್ಲಿಂದಲೇ ಒಂದು ಕರೆ ಕೊಟ್ಟರು, ಈ ಸಂಸತ್ ಚಲೋ ಸ್ವಾತಂತ್ರ್ಯ ಚಳುವಳಿ, ಸ್ವಾತಂತ್ರ್ಯ ಸಂಗ್ರಾಮ 2ನೇ ಹಂತದ ಸ್ವಾತಂತ್ರ್ಯ ಚಳುವಳಿ ಆಗುತ್ತೆ ಅಂತ ಹೇಳಿದರು. ಸೊ ಇವತ್ತು ಎಲ್ಲರೂ ಸಂಸತ್ ಚಲೋ ಅಥವಾ ಮುತ್ತಿಗೆ ಹಾಕೋಕೆ ಅಂತ ಪ್ರಯತ್ನ ಪಡ್ತಾ ಇದ್ರು. ಆರಂಭದಲ್ಲೇ ಅದಕ್ಕೆ ವಿಘ್ನ, ಲಾಠಿ ಏಟು ಬಿದ್ದಿದೆ ಪೊಲೀಸರಿಂದ. ಒಂದು ಸಮಸ್ಯೆ ಏನು ಅಂದರೆ ಇವರು ಪರ್ಮಿಷನ್ ತಗೊಂಡಿಲ್ಲ, ನಂಬರ್ 1. ಎರಡನೇದು, ಆಮೇಲೆ ಸಂಸತ್ ಚಲೋ ಮಾಡ್ತೀವಿ ಅಂದ್ಕೊಂಡು ಸಂಸತ್ ತೀರಾ ಬಾಗ್ಲತ್ರ ಹೋಗೋಕ್ಕೂ ಅವಕಾಶ ಇಲ್ಲ. ಅಲ್ಲಿ ಡಿಸ್ಟೆನ್ಸ್ ಇದೆ 1 ಕಿಲೋಮೀಟ್ರು 1.5 ಕಿಲೋಮೀಟ್ರು, ಅದ್ರ ಹತ್ರ ಹೋಗಂಗಿಲ್ಲ ಅಂತ ಭದ್ರತಾ ದೃಷ್ಟಿಯಿಂದ.
ಸೊ ಆರಂಭದಲ್ಲೇ ಪೊಲೀಸರು ಇದನ್ನ ಹತ್ತಿಕ್ಕುವ ಕೆಲಸ ಮಾಡಿದ್ದಾರೆ. ಲಾಠಿ ಏಟು ಬಿದ್ದಿದೆ. ಸೊ ಮೊದಲನೇ ದಿನ ಏನಾಯ್ತಪ್ಪ ಸಂಸತ್ ಚಲೋ ಅಂದ್ರೆ ಅರ್ಧಕ್ಕೆ ನಿಂತಿದೆ. ನೀಟ್ ಎಕ್ಸಾಮ್ ಅಕ್ರಮದ ಹೊಣೆಗಾರಿಕೆ ಹೊತ್ಕೊಂಡು ಆ ಸಚಿವರನ್ನ ಕೆಳಗಿಳಿಸಿ ಅಂತ ಅಷ್ಟೇ ಅವ್ರು ಕೇಳ್ತಾ ಇರೋದು. ಸಿಜೆಪಿ ಜೊತೆ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ಸಾಧ್ಯತೆ ಇದೆ. ಜೆಪಿ ನಡ್ಡಾ ಭೇಟಿಗೆ ಸಿಜೆಪಿ ಕಾರ್ಯಕರ್ತರು ಹೊರಟಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ನಡ್ಡಾ ಜೊತೆ ಮಾತುಕತೆ ಸಾಧ್ಯತೆ ಅಂತ ಇದ್ದಾರೆ. ತಮ್ಮ ಬೇಡಿಕೆಗಳಿಂದ ಹಿಂದೆ ಸರಿಯಲ್ಲ ಅಂತ ಕೂಡ ಸಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೆಪಿ ನಡ್ಡಾ ಅವರು ಟೈಮಿಂಗ್ಸ್ ಏನಾದ್ರು ಕೊಟ್ಟಿದ್ದಾರೆ. ಮಾತುಕತೆ ಸಾಧ್ಯತೆ ಇದೆಯಾ? ಮೇಲ್ನೋಟಕ್ಕೆ ಸಾಧ್ಯತೆ ಇದೆ ಅಂತ ಇದ್ದಾರೆ. ಜೆಪಿ ನಡ್ಡಾ ಭೇಟಿಗೆ ಪ್ಲಾನ್ ಮಾಡಿದಾರಂತೆ. ಬೇಡಿಕೆಗಳೇನು? ಹೊಣೆಗಾರಿಕೆ ಹೊತ್ಕೊಂಡು ಅವ್ರನ್ನ ಕೆಳಗಿಳಿಸಬೇಕು ಅಂತನಾ? ಅಂಡ್ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ತನಕ 23ನೇ ದಿನಕ್ಕೆ ಕಾಲಿಟ್ಟಿದೆ ಈ ಹೋರಾಟ ಅಥವಾ ಪ್ರತಿಭಟನೆ ಜಂತರ್ ಮಂತರ್ನಲ್ಲಿ. 21 ದಿನಗಳ ಕಾಲ ಅದೇ ಜಾಗದಲ್ಲಿ ಹಾಸಿಗೆ ಹಾಕೊಂಡು ನೀರ್ ಬಾಟಲ್ಗಳನ್ನು ಇಟ್ಕೊಂಡು ಉಪವಾಸ ಸತ್ಯಾಗ್ರಹವನ್ನ ವಾಂಗ್ಚುಕ್ ಮಾಡಿದ್ರು. ಅದಾದ್ಮೇಲೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವ ಪ್ರಯತ್ನ ಆಯಿತು. ಮುಂದುವರೆದ ಭಾಗವಾಗಿ ಸಿಜೆಪಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದೆ. ಇಲ್ಲಿ ತನಕ ಯಾವೊಬ್ಬ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸಿ ಏನಾಯ್ತು, ಏನಾಗಬೇಕಾಗಿದೆ ಅನ್ನುವಂತಹ ಚರ್ಚೆಯನ್ನಾಗ್ಲಿ ಅಥವಾ ನಾವೇ ಬಂದು ಏನಾಯ್ತು ಹೇಳ್ರಿ ಅಂತ ಕೇಳುವ ಪ್ರಜ್ಞೆಯನ್ನಾಗ್ಲಿ ಇಟ್ಕೊಂಡಿಲ್ಲ ಯಾಕೋ ಬಿಜೆಪಿ. ಇದೊಂಥರ ದಾರ್ಷ್ಟ್ಯ, ದಪ್ಪ ಚರ್ಮ ಅಂದ್ರೆ ತಪ್ಪಾಗ್ತದೆ. ದಿಮಾಕ ಹಾಗಾದ್ರೆ ಪ್ರಶ್ನೆ ಮಾಡ್ಲೇಬಾರ್ದ? ಪ್ರತಿಭಟನೆ ಮಾಡ್ಲೇಬಾರ್ದ? ಪ್ರತಿಭಟನೆ ಅಂದ ತಕ್ಷಣ ನೀವು ಕೇರೆ ಮಾಡಲ್ಲ ಅಂದ್ರೆ ಯಾವಾಗ್ಲೂ ಅಧಿಕಾರ ಶಾಶ್ವತ ಅಲ್ಲ ಅಲ್ವಾ? ಇವತ್ತು ನೀವು ಅಲ್ಲಿದ್ದೀರಿ, ನಾಳೆ ಇನ್ನೊಬ್ರು ಬಂದು ಕುತ್ಕೋಬೋದಲ್ಲಿ. ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದಾಗ ಕನಿಷ್ಠ ಪಕ್ಷ ಏನು ಅಂತ ಕೇಳುವ ಗೋಜಿಗೂ ನೀವು ಹೋಗಲ್ಲ ಅಂದ್ರೆ ಕಷ್ಟ ಆಗುತ್ತೆ. ರಾಜಕೀಯ ಲೇಪನ ಆಮೇಲೆ ಅಲ್ಲಿಗೆ ಬಂದ್ರು, ಅಲ್ಲಿ ಯಾರು ಅಲ್ಲಾಹು ಅಕ್ಬರ್ ಅಂದ್ರು, ಇನ್ನೊಬ್ರು ಸಲಿಂಗ ಕಾಮದ ಬಗ್ಗೆ ಮಾತಾಡಿದ್ರು, ಇನ್ನೊಬ್ರು ಸೀತಾ ಗಂಡನಿಗೂ ನೀತಾ ಗಂಡನಿಗೂ ಸಂಬಂಧ ಕಟ್ಟು ಮಾತಾಡಿದ್ರು. ಇವೆಲ್ಲವೂ ಆಮೇಲೆ ಚರ್ಚೆ ಮಾಡಿ ನೀವು ರಾಜಕೀಯವಾಗಿ ಅಟ್ಲೀಸ್ಟ್ ಆ ಜಾಗಕ್ಕೆ ಹೋಗಿ ಏನಾಯ್ತು ಅಂತ ನೋಡ್ಬೇಕಲ್ವಾ? ಬಟ್ ಈಗೇನೋ ಸಿಜೆಪಿ ಕಾರ್ಯಕರ್ತರು ಜೆಪಿ ನಡ್ಡಾ ಅವ್ರನ್ನ ಭೇಟಿ ಮಾಡ್ಬೋದು ಅಂತ ಇದ್ದಾರೆ. ಅವಕಾಶ ಕೊಡ್ತಾರಾ ಇವರು?